ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಪ್ಟೋ ವರ್ಲ್ಡ್ ಕನ್ನಡ. ಇಂಟರ್ಲಿಂಕ್ ನೆಟ್ವರ್ಕ್ ಆ್ಯಪು ಅಪ್ಡೇಟ್ ವರ್ಷನ್ ಬಂದಿದೆ. ಎಲ್ಲರೂ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಅಪ್ಡೇಟ್ ಮಾಡಿಕೊಂಡ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ನಂತರ ಅಲ್ಲಿ ವ್ಯಾಲೆಟ್ ಆಪ್ಷನ್ ಇದೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ರಿಯೇಟ್ ನ್ಯೂ ವ್ಯಾಲೆಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ 6 ಡಿಜಿಟ್ ಪಾಸ್ವರ್ಡ್ ಇಟ್ಕೋಬೇಕು. ಅದು ಮರಿಬಾರ್ದು, ಅದನ್ನ ಇಟ್ಕೊಳ್ಳಿ. ಮತ್ತೆ ರಿಪೀಟಾಗಿ ಇಟ್ಕೋಬೇಕು, 2 ಬಾರಿ ಇಟ್ಕೋಬೇಕು. ಇಟ್ಕೊಂಡ ನಂತರ ಮತ್ತೆ ಇಂಟರ್ಫೇಸು ಈ ಥರ ಪಾಸ್ವರ್ಡ್ ಕೊಟ್ಟ ನಂತರ ಈ ಥರ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ಪಾಸ್ವರ್ಡ್ ಕೊಡಿ. ಮತ್ತೆ ನೆಕ್ಸ್ಟ್ ಕೊಟ್ಟ ನಂತರ ಈ ಥರ ಫೇಸು ಅದೇ ಕೇಳುತ್ತೆ. ನಂತರ ಕ್ರಿಯೇಟ್ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಮೇಲೆ ಕೊಟ್ಟ ನಂತರ ಈ ಥರ ವ್ಯಾಲೆಟ್ ಓಪನ್ ಆಗುತ್ತೆ. ವ್ಯಾಲೆಟ್ ಓಪನ್ ನಂತರ ಅಲ್ಲಿ ಬ್ಯಾಕಪ್ ಅಂತ ಇದೆಯಲ್ಲ, ಬ್ಯಾಕಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ 12 ಡಿಜಿಟ್ಟು ಏನು ಕೋಡ್ ಬರ್ತವೆ, ಫೇಸ್ ಕೋಡು. ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಆ ಫೇಸ್ ಕೋಡು ನೀವು ಎಲ್ಲನೂ ಬರೆದಿಟ್ಕೋಬೇಕಿಲ್ಲ, ಸ್ಕ್ರೀನ್ಶಾಟ್ ಇಟ್ಕೊಂಡು ಜೋಪಾನ ಇಟ್ಕೋಬೇಕು. ಈ ರೀತಿ ಫೇಸ್ ಕೋಡ್ ಬರ್ತವೆ 12 ಅವು ಇಟ್ಕೊಂಡು ನಂತರ ಅದರ ಫೇಸ್ ಕೋಡಲ್ಲಿ 7ನೇ ಆಪ್ಷನ್ ಎಲ್ಲಿದೆ, 11ನೇ ಆಪ್ಷನ್ ಎಲ್ಲಿದೆ, 12ನೇ ಆಪ್ಷನ್ ಎಲ್ಲಿದೆ ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಅಕೌಂಟು ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಈ ರೀತಿ ಕೊಟ್ಟಾಗ ಮತ್ತೆ ಇಲ್ಲಿ ಬ್ಲೂ ಟಿಕ್ ಇದೆಯಲ್ಲ, ಕ್ಲಿಕ್ ಮಾಡಿ ಓಕೆ ಅಂತ ಬರುತ್ತೆ. ಆಮೇಲೆ ಲಾಸ್ಟಲ್ಲಿ ವ್ಯಾಲೆಟಲ್ಲಿ ಈ ಲಾಸ್ಟ್ ಆಪ್ಷನ್ ಇದೆಯಲ್ಲ, ರೌಂಡ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಹೋದರೆ ಎಂಟರ್ ಯುವರ್ ಇನ್ವೈಟ್ ಕೋಡ್ ಅಂತ ಇರುತ್ತೆ. ನಾನು ಇನ್ವೈಟ್ ಕೋಡು ಇದರಲ್ಲಿ ಕೊಟ್ಟಿರ್ತೀನಿ. ಅದನ್ನು ಇನ್ವೈಟ್ ಕೋಡ್ ಕೊಟ್ಟು ಸಬ್ಮಿಟ್ ಮಾಡಿ. ನಿಮಗೆ ಮತ್ತೆ ನನ್ನಿಂದ ನಿಮಗೆ ರೇಷಿಯೋ HCS ಅದೇ ಹ್ಯೂಮನ್ ಕ್ರೆಡಿಟ್ ಸ್ಕೋರು ಮತ್ತು ನಿಮಗೆ ಪವರ್ ಎಲ್ಲ ಜಾಸ್ತಿ ಆಗುತ್ತೆ. ಕಂಪಲ್ಸರಿ ಕೊಡಬೇಕು, ಕೊಟ್ಟಿಲ್ಲ ಅಂದರೆ ಆಗಲ್ಲ. ನಾನು ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ನಂದು ರೆಫರಲ್ ಕೋಡು, ಅದನ್ನು ಸಬ್ಮಿಟ್ ಮಾಡಿ. ಓಕೆ ಫ್ರೆಂಡ್ಸ್.